ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಹಾಗೂ ನಿಸರ್ಗ ಕ್ರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 708 ಪೋಸ್ಟ್ಗಳಿಗೆ ಸಂಬಂಧಪಟ್ಟ SDA FDAಯಲ್ಲಿ ಕೇಳಲಾಗುವ ಕಂಪ್ಯೂಟರ್ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್ Match the MS Word shortcut keys with their action ಅಂತೇಳಿ ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ. MS Word ಶಾರ್ಟ್ಕಟ್ ಕೀಗಳೊಂದಿಗೆ ಅವುಗಳ ಕಾರ್ಯಗಳನ್ನ ಹೊಂದಿಸಿ ಬರೆಯಿರಿ. ಒಂದ್ ಕಡೆ ಅವುಗಳ ಕಾರ್ಯಗಳನ್ನ ಕೊಟ್ಟಿನ, ಒಂದ್ ಕಡೆ ಶಾರ್ಟ್ಕಟ್ ಕೀಗಳನ್ನ ಕೊಟ್ಟಿದ್ದಾನೆ. ಯಾವುದರಲ್ಲಿ? MS Word ನಲ್ಲಿ ಬಳಸುವಂತ ಶಾರ್ಟ್ಕಟ್ ಕೀಗಳನ್ನ. ನೋಡಿ, ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂದಾಗ ನೋಡ್ತಾ ಹೋಗೋಣ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಅಂತೇಳಿ, ಕಂಟ್ರೋಲ್ ಪ್ಲಸ್ ಇ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪ್ಲಸ್, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಸೆಂಡಿಂಗ್ ಅಂತ ಅದು ಸಿಂಬಲ್ ಕೊಟ್ಟೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡ್ತಾ ಹೋಗೋಣ. 4 ಇದರ ಆನ್ಸರ್ ಉತ್ತರ ಕರೆಕ್ಟ್ ಆದ ಉತ್ತರ ಆಗಿರ್ತೈತಿ. ಆಪ್ಷನ್ 4. ಇಲ್ಲಿ ನೋಡಿ, ಕನ್ನಡದಲ್ಲಿ ಏನು ಕೊಟ್ಟನ? ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್. ಮುಂಭಾಗದಲ್ಲಿ ಬುಲೆಟ್ ಪಾಯಿಂಟ್ಗಳನ್ನು ಬಳಸುವುದು. ಕಂಟ್ರೋಲ್ ಪ್ಲಸ್ ಇ ಆಯ್ಕೆ ಮಾಡಲಾದ ಟೆಕ್ಸ್ಟ್ ಅನ್ನು ಸೆಂಟರ್ಗೆ ಅನ್ಲೈನ್ ಮಾಡುವುದು. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪ್ಲಸ್ ಇನ್ಕ್ರೀಸಿಂಗ್ ಅಂತಕ್ಕೆ ಸಿಂಬಲ್ ಕೊಟ್ಟನ ಅಕ್ಷರ ಗಾತ್ರವನ್ನು ಹೆಚ್ಚಿಸುವುದು. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಕ್ರೀಸಿಂಗ್ ಅಂತೇಳಿ ಕೊಟ್ಟನ ಸ್ನೇಹಿತರೆ, ಅಕ್ಷರ ಗಾತ್ರವನ್ನ ಕಡಿಮೆ ಮಾಡುವುದು ಅಂತೇಳಿ. ಈಗ ಗೊತ್ತಿರಬೇಕು ಆನ್ಸರ್ 4 ಆತ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ಲನ ಹಾಕಿದರೆ ಏನಾಗುತ್ತೆ ಅಂದಾಗ, ಒಂದು ಅಪ್ಲೈ ಬುಲೆಟ್ ಪಾಯಿಂಟ್ ಆಗುತ್ತೆ ಅಥವಾ ಬುಲೆಟ್ ಪಾಯಿಂಟ್ಗಳನ್ನು ಬಳಸುವುದು ಏನಪ್ಪಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಆಗುತ್ತೆ. ಆಮೇಲೆ ಕಂಟ್ರೋಲ್ ಪ್ಲಸ್ ಇ ಅಂತ ನೋಡ್ತಾ ಹೋದಾಗ ಸೆಂಟರ್ ಅಲೈನ್ ದ ಸೆಲೆಕ್ಟ್ ಟೆಕ್ಸ್ಟ್ ಅಂತೇಳಿ, ಸೆಂಟರ್ ಅಲೈನ್ ದ ಸೆಲೆಕ್ಟ್ ಟೆಕ್ಸ್ಟ್ ಅಂತೇಳಿ ಕಂಟ್ರೋಲ್ ಪ್ಲಸ್ ಇ ಒತ್ತಿದ್ರೆ ಏನಪ್ಪಾ ಅಂತಂದ್ರೆ ಅದು ಆಯ್ಕೆ ಆಗುತ್ತಾ. ಏನೋ ಆಯ್ಕೆ ಮಾಡಲಾದ ಟೆಕ್ಸ್ಟ್ ಅನ್ನು ಸೆಂಟರ್ಗೆ ಅಲೈನ್ ಮಾಡುವುದು ಅಂತೇಳಿ ಕೊಟ್ಟನ. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಇನ್ಕ್ರೀಸಿಂಗ್ ಫಾಂಟ್ ಸೈಜ್, ಅಕ್ಷರ ಗಾತ್ರವನ್ನ ಹೆಚ್ಚಿಸುವುದು. ಆನ್ಸರ್ ಅದೇ ಆಗಿದೆ ಸ್ನೇಹಿತರೆ, ಕರೆಕ್ಟ್ ಆಗಿ ಕೊಟ್ಟಿದ್ದಾನ. ಅವುಗಳನ್ನ ಅದಲ ಬದಲು ನಿಮ್ಮ ನಾಲೆಜ್ ಅನ್ನ ಚೆಕ್ ಮಾಡಲು ಈ ರೀತಿಯಾಗಿ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಇನ್ಕ್ರೀಸಿಂಗ್ ಅಂತ ಸಿಂಬಲ್ ಇದು ಇನ್ಕ್ರೀಸಿಂಗ್ ಫಾಂಟ್ ಸೈಜ್. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಕ್ರೀಸಿಂಗ್ ಫಾಂಟ್ ಸೈಜ್ ಅಂತೇಳಿ. ನೋಡಿ, ಆನ್ಸರ್ ಗೊತ್ತಿರಬೇಕು, ಡಿಕ್ರೀಸಿಂಗ್ ಫಾಂಟ್ ಸೈಜ್ ಅಂತೇಳಿ. ಈ ಶಾರ್ಟ್ಕಟ್ ಕೀಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನ. ಹಾಗಾಗಿ ತಾವು ಶಾರ್ಟ್ಕಟ್ ಕೀಗಳ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಶಾರ್ಟ್ಕಟ್ ಕೀ ಮೇಲೆ ಕ್ವಶನ್ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ಇನ್ನೊಂದ್ಸರಿ ನೋಡ್ತಾ ಹೋಗಿ, ಇವು ರಿಪೀಟ್ ಆಗ್ಬೋದು ಮುಂಬರುವ SDA FDAಯಲ್ಲಿ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ಲನ್ನ ಹಾಕಿದ್ರ ಅಪ್ಲೈ ಬುಲೆಟ್ ಪಾಯಿಂಟ್ ಆಗುತ್ತಾ. ಕಂಟ್ರೋಲ್ ಪ್ಲಸ್ ಇ ಹಾಕಿದ್ರ ಸೆಂಟರ್ ಅಲೈನ್ ದ ಸೆಲೆಕ್ಟ್ ಟೆಕ್ಸ್ಟ್ ಆಗುತ್ತಾ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಇನ್ಕ್ರೀಸ್ ಅಂತ ಸಿಂಬಲ್ ಹಾಕಿದ್ರ ಇನ್ಕ್ರೀಸ್ ಫಾಂಟ್ ಸೈಜ್, ಇದರ ಸೈಜ್ ಅಕ್ಷರಗಳ ಸೈಜ್ ಏನಾಗುತ್ತಾ, ಹೆಚ್ಚಾಗುತ್ತಾ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಕ್ರೀಸಿಂಗ್ ಸಿಂಬಲ್ ಹಾಕಿದ್ರ ಡಿಕ್ರೀಸಿಂಗ್ ಫಾಂಟ್ ಸೈಜ್ ಆಗುತ್ತಾ. ತಮಗೆ ಗೊತ್ತಿರಬೇಕು. ಇದರಲ್ಲಿ ಕೇಳಿದಾಗ MS Word ನಲ್ಲಿ ಇದು ಶಾರ್ಟ್ಕಟ್ ಕೀ ಬಳಸಬೇಕು. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಕನ್ನಡದಲ್ಲಿ ನೋಡ್ಬೋದು. ಆನ್ಸರ್ ಏನಂದಾಗ 4 ಆಗುತ್ತಾ. ಸೇಮ್ ಅಪ್ಪ, ಅದು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಟ್ಟಿದ್ದಾನ. ನೆಕ್ಸ್ಟ್ ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಫಾರ್ಮುಲಾ in MS Excel can be used to find the nth largest value in a range ಅಂತೇಳಿ. n ಲಾರ್ಜೆಸ್ಟ್ ವ್ಯಾಲ್ಯೂ ಎಂದು ನೋಡಿ, ಒಂದು ಶ್ರೇಣಿಯಲ್ಲಿ ಅತ್ಯಧಿಕ n ಮೌಲ್ಯವನ್ನು
ಕಂಡುಹಿಡಿಯಲು MS ಎಕ್ಸೆಲ್ನಲ್ಲಿ ಈ ಕೆಳಗಿನ ಯಾವ ಸೂತ್ರವನ್ನು ಬಳಸಲಾಗುವುದು ಅಂತೇಳಿ ನೋಡಿ. ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ತಮಗೆ ಗೊತ್ತಿರಲಿ. ಆಪ್ಷನ್ ಎ = ಲಾರ್ಜ್ A1 A10 N ಅಂತೇಳಿ ಬಳಸಲಾಗುತ್ತೆ ನೋಡ್ರಿ. ಇಂಪಾರ್ಟೆಂಟ್ ಸೂತ್ರ ಇದು. ಯಾವುದು? ಎನ್ ನ ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವಂತ ಸೂತ್ರ ಏನಂತ = ಲಾರ್ಜ್ A1 A10 N ಅಂತೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 73ನೇ ಕ್ವಶನ್ ಇದು. ದ ಡ್ಯಾಶ್ ಫಂಕ್ಷನ್ ರಿಟರ್ನ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಇನ್ ಅ ರೇಂಜ್ that meets multiple criteria various the dash function return the largest value in a range that meets multiple criteria in MS Excel. ನೋಡಿ MS Excel ಮೇಲೆ ಪ್ರತಿ ಕ್ವಶನ್ ಪೇಪರಲ್ಲೂ ಏನಪ್ಪ ಅಂತಂದಾಗ 4 ರಿಂದ 5 ಕ್ವಶನ್ MS Excel ಮೇಲೆ ಇರ್ತಾವೆ ಸ್ನೇಹಿತರೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಬೇಕು. MS Excel ಓದಲೇಬೇಕು ನೀವು. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ. ಆಪ್ಷನ್ 3 ಮಿನಿ FS ಅಂತೇಳಿ, ಮ್ಯಾಕ್ಸಿಮಮ್ FS ಅಂತೇಳಿ ಇಲ್ಲಿ ಆನ್ಸರ್ ಆಗುತ್ತೆ ನೋಡಿ. ಕಾರ್ಯವು ಬಹುವಿಧ ಡ್ಯಾಶ್ ಕಾರ್ಯವು ಬಹುವಿಧ ಮಾನದಂಡಗಳನ್ನು ಪೂರೈಸುವ ಶ್ರೇಣಿಯಲ್ಲಿ ಅತ್ಯಂತ ಸಣ್ಣ ಮೌಲ್ಯಕ್ಕೆ ಹಿಂದಿರುಗುತ್ತದೆ ನೋಡಿ. ಮಿನಿಮಮ್ ಶ್ರೇಣಿಯಲ್ಲಿ ಮಿನಿಮಮ್ ಮಾಡುವುದು. ಆದರೆ MS ಎಕ್ಸೆಲ್ನಲ್ಲಿ ಬಹುವಿಧ ಮಾನದಂಡಗಳನ್ನು ಪೂರೈಸುವ ಶ್ರೇಣಿಯಲ್ಲಿ ಅತ್ಯಧಿಕ ಮೌಲ್ಯ ಡ್ಯಾಶ್ ಕಾರ್ಯವನ್ನು ಹಿಂದಿರುಗಿಸುತ್ತದೆ ಎಂದು ಮ್ಯಾಕ್ಸಿಮಮ್ FS ಅಂತೇಳಿ ಗೊತ್ತಿರಲಿ. ಲಾಸ್ಟ್ FS ಇಂಪಾರ್ಟೆಂಟ್. ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನ. ನೆಕ್ಸ್ಟ್ ನೋಡಿ 74ನೇ ಪ್ರಶ್ನೆ ನೋಡಿ. ಹೌ ಡು ಯು ಅಪ್ಲೈ ಡಬಲ್ ಲೈನ್ ಸ್ಪೇಸಿಂಗ್ ಟು ಅ ಪ್ಯಾರಾಗ್ರಾಫ್ ಅಂತೇಳಿ ನೋಡ್ರಿ. ಹೌ ಡು ಯು ಅಪ್ಲೈ ಡಬಲ್ ಲೈನ್ ಸ್ಪೇಸಿಂಗ್ ಟು ಅ ಪ್ಯಾರಾಗ್ರಾಫ್. ಇಲ್ಲಿ ಕನ್ನಡದಲ್ಲಿ ಏನು ಕೊಟ್ಟನ, ಪ್ಯಾರಾಗ್ರಾಫ್ಗೆ ಡಬಲ್ ಲೈನ್ ಸ್ಪೇಸಿಂಗನ್ನು ಹೇಗೆ ಅನ್ವಯಿಸುತ್ತೀರಿ ಅಂತೇಳಿ ಇಲ್ಲಿ ಆನ್ಸರ್ ಯಾವುದಾದ್ರು ಗೊತ್ತಿರಲಿ ತಮಗೆ. ಹೋಮ್ ಇನ್ಕ್ರೀಸ್ ಲೈನ್ ಮತ್ತು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇನ್ಕ್ರೀಸ್ 2.0 ಏನು. ಹೌ ಡು ಯು ಅಪ್ಲೈ ಡಬಲ್ ಲೈನ್ ಸ್ಪೇಸಿಂಗ್ ಇಂಪಾರ್ಟೆಂಟ್ ಟು ಅ ಪ್ಯಾರಾಗ್ರಾಫ್ ಅಂತ. ಹೋಮ್ ಇನ್ಕ್ರೀಸ್ ಸಿಂಬಲ್ ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇನ್ಕ್ರೀಸ್ ಸಿಂಬಲ್ 2.0 ಇದು ಹಾಕೋದ್ರ ಮೂಲಕ ಏನು ಮಾಡ್ಬೋದು ಅಂತಂದಾಗ ಪ್ಯಾರಾಗ್ರಾಫ್ ಡಬಲ್ ಲೈನ್ ಸ್ಪೇಸಿಂಗ್ ಅನ್ನು ಅನ್ವಯಿಸುವಂತೆ ಮಾಡಬಹುದು. ಇಂಪಾರ್ಟೆಂಟ್. ಹೋಮ್ ಇನ್ಕ್ರೀಸಿಂಗ್ ಲೈನ್ ಮತ್ತು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇನ್ಕ್ರೀಸ್ ಸಿಂಬಲ್ 2.0 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ 75ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತೇಳಿ. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಂತ ಹೇಳ್ಕೊಟ್ಟಾನ. ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ನೋಡ್ತಾ ಹೋಗೋಣ. ದ ಹೋಮ್ ಟ್ಯಾಬ್ ಇನ್ ಪವರ್ ಪಾಯಿಂಟ್ ಕಂಟೈನ್ಸ್ ಆಪ್ಷನ್ ಟು ಇನ್ಸರ್ಟ್ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್. ಇದು ಸ್ಟೇಟ್ಮೆಂಟ್ 2 ಅನ್ನು ನೋಡ್ತಾ ಹೋಗೋಣ. ದ ಇನ್ಸರ್ಟ್ ಟ್ಯಾಬ್ ಈಸ್ ಯೂಸ್ಡ್ ಫಾರ್ adding elements like charts, table and picture. ತಳಗೆ ಮತ್ತೆ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಏನಪ್ಪ ಅಂತಂದಾಗ ಕ್ವಶನ್ನ ಕೊಟ್ಟಣ. ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಅಬೌಟ್ ಟು ಸ್ಟೇಟ್ಮೆಂಟ್ ಅಂತೇಳಿ. ಯಾವ ಸ್ಟೇಟ್ಮೆಂಟ್ ಏನಪ್ಪ ಅಂತಂದಾಗ ಕರೆಕ್ಟ್ ಆಗಿದೆ ಅಂತೇಳಿ ಕ್ವಶನ್ನ ಕೇಳ್ತಾ ಬಂದಿದ್ದಾನ. ಇಲ್ಲಿ ನೋಡ್ತಾ ಹೋಗೋಣ ಕನ್ನಡದಲ್ಲಿ. ಪವರ್ ಪಾಯಿಂಟ್ನಲ್ಲಿರುವ ಹೋಮ್ ಟ್ಯಾಬ್ ಟೆಕ್ಸ್ಟ್ ಮತ್ತು ಇಮೇಜ್ಗಳನ್ನು ಸೇರಿಸುವ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಇದು ಹೇಳಿಕೆ 2. ಇನ್ಸರ್ಟ್ ಟ್ಯಾಬ್ ಅನ್ನು ಚಾರ್ಟ್ಗಳು, ಕೋಸ್ಟ್ಗಳು ಮತ್ತು ಚಿತ್ರಗಳಂತಹ ಅಂಶಗಳನ್ನು ಸೇರಿಸುವುದಕ್ಕಾಗಿ ಬಳಸಲಾಗುತ್ತದೆ ಅಂತೇಳಿ ಯಾವುದು ಇನ್ಸರ್ಟ್ ಟ್ಯಾಬನ್ನು ಕೊಟ್ಟನ ಸ್ನೇಹಿತರೆ. ನೋಡ್ತಾ ಹೋಗೋಣ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ನೋಡಿ
ಆನ್ಸರ್ ಯಾವುದಾಗುತ್ತೆ ಅಂದರೆ ಕೇವಲ 2 ಮಾತ್ರ ಸರಿಯಾಗಿರ್ತೈತಿ. ಕೇವಲ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಇದು ಮೇಲಿಂದ ಏನಪ್ಪ ಅಂತಂದಾಗ ರಾಂಗ್ ಆಗಿರ್ತೈತಿ. ಮೇಲಿಂದ ಏನಪ್ಪ ರಾಂಗ್. ಸೆಕೆಂಡ್ ಒನ್ ಏನು ನೋಡ್ತಾ ಹೋಗಿ, ಇನ್ಸರ್ಟ್ ಟ್ಯಾಬ್ ಅನ್ನು ಚಾರ್ಟ್, ಕೋಷ್ಟಕಗಳು ಮತ್ತು ಚಿತ್ರಗಳಂತಹ ಅಂಶಗಳನ್ನು ಸೇರಿಸುವುದಕ್ಕಾಗಿ ಬಳಸಲಾಗುವುದು ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು ಸರಿಯಾದ ಉತ್ತರ. ನೋಡಿ ಇಲ್ಲಿ, ದ ಇನ್ಸರ್ಟ್ ಟ್ಯಾಬ್ ಈಸ್ ಯೂಸ್ಡ್ ಫಾರ್ ಏಡಿಂಗ್ ಎಲಿಮೆಂಟ್ಸ್ ಲೈಕ್ ಚಾರ್ಟ್ಸ್, ಟೇಬಲ್ ಆ್ಯಂಡ್ ಪಿಕ್ಚರ್. ನೋಡಿ, ಇನ್ಸರ್ಟ್ ಟ್ಯಾಬನ್ನು ಮೂಲಕ ನಾವು ಏನು ಮಾಡ್ಬೋದು, ಚಾರ್ಟ್ಸ್ ಆ್ಯಂಡ್ ಟೇಬಲ್ ಆ್ಯಂಡ್ ಪಿಕ್ಚರನ್ನು ನಾವು ಯಾಡಿಂಗನ್ನು ಮಾಡ್ಬೋದು, ಅಂದರೆ ಅಳವಡಿಸ್ಬೋದು. ನೆಕ್ಸ್ಟ್ ನೋಡಿ, 76ನೇ ಪ್ರಶ್ನೆ ಆಗಿರ್ತೈತಿ, ಇಂಪಾರ್ಟೆಂಟ. ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಥೀಮ್ಸ್ ಕ್ಯಾನ್ ಬಿ ಫೌಂಡ್ ಅಂಡರ್ ಅಂತೇಳಿ. ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಥೀಮ್ಸ್ ಕ್ಯಾನ್ ಬಿ ಫೌಂಡ್ ಅಂಡರ್ ಅಂತೇಳಿ. ಆಪ್ಷನ್ ಎ ಡಿಸೈನ್ ಟ್ಯಾಬ್, ಆಪ್ಷನ್ ಬಿ ಟ್ರಾನ್ಸಿಷನ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಅನಿಮೇಷನ್ ಟ್ಯಾಬ್ ಅಂತೇಳಿ ಕೊಟ್ಟಾನ. ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಥೀಮ್ಗಳನ್ನು ಡ್ಯಾಶ್ ಅಡಿಯಲ್ಲಿ ಕಂಡುಕೊಳ್ಳಬಹುದಾಗಿದೆ ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಗೊತ್ತಿರಬೇಕು, ಇಂಪಾರ್ಟೆಂಟ. ಇದು ಮೋಸ್ಟ್ ಬಾರಿ ಏನಪ್ಪ ಅಂತಂದಾಗ ರಿಪೀಟ್ ಆದಂಥ ಕ್ವಶನ್ ಆಗೈತಿ. ಗೊತ್ತಿರಲಿ ತಮಗೆ. ಡಿಸೈನ್ ಟ್ಯಾಬ್ನಲ್ಲಿ ಕಂಡು ಬರ್ತದೆ. ಡಿಸೈನ್ ಟ್ಯಾಬ್ನಲ್ಲಿ ಏನು, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಥೀಮ್ಸ್ ಕ್ಯಾನ್ ಬಿ ಫೌಂಡ್ ಅಂಡರ್. ಯಾವುದರ ಅಂಡರ್ದಲ್ಲಿ ಥೀಮ್ಸ್ಗಳು ಅಡಗಿಕೊಂಡು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಡಿಸೈನ್ ಟ್ಯಾಬ್ನಲ್ಲಿ ಅಡಗಿಕೊಂಡವು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, 77ನೇ ಪ್ರಶ್ನೆ. ದ ಡ್ಯಾಶ್ ಕೀಬೋರ್ಡ್ ಶಾರ್ಟ್ಕಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಅ ನ್ಯೂ ಕಮೆಂಟ್ ಇನ್ ದ ಎಕ್ಸಿಸ್ಟಿಂಗ್ ಪ್ರೆಸೆಂಟೇಷನ್ ಸ್ಲೈಡ್. ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಡ್ಯಾಶ್ ಕೀಬೋರ್ಡ್ ಶಾರ್ಟ್ಕಟನ್ನು ಚಾಲ್ತಿಯಲ್ಲಿರುವ ಪ್ರೆಸೆಂಟೇಷನ್ ಸ್ಲೈಡ್ನಲ್ಲಿ ಒಂದು ಹೊಸ ಅಭಿಪ್ರಾಯವನ್ನು ಅಥವಾ ಕಮೆಂಟನ್ನು ಸೇರಿಸುವುದಕ್ಕೆ ಬಳಸಲಾಗುತ್ತದೆ. ಯಾವ ಶಾರ್ಟ್ಕಟ್ ಕೀಯನ್ನು ನಾವು ಬಳಸ್ತೀವಿ ಅಂತೇಳಿ ಕ್ವಶನ್ನ ಕೇಳಿದಾನೆ ಸ್ನೇಹಿತರೆ. ಗೊತ್ತಿರಬೇಕು ತಮಗೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಮ್ ಮೂಲಕ ಏನಪ್ಪ ಅಂತಂದಾಗ ಅಭಿಪ್ರಾಯವನ್ನು ಸೇರಿಸಬಹುದು ಅಥವಾ ಕಮೆಂಟನ್ನು ಸೇರಿಸಬಹುದು. ಯಾವುದರಲ್ಲಿ? ಕೀಬೋರ್ಡ್ ಶಾರ್ಟ್ಕಟ್ ಚಾಲ್ತಿಯಲ್ಲಿರುವ ಪ್ರೆಸೆಂಟೇಷನ್ ಸ್ಲೈಡ್ನಲ್ಲಿ. ನೋಡಿ, ಚಾಲ್ತಿಯಲ್ಲಿರುವ ಪ್ರೆಸೆಂಟೇಷನ್ ಸ್ಲೈಡ್ನಲ್ಲಿ ನಾವು ಏನು ಮಾಡ್ಬೋದು, ಕಮೆಂಟ್ ಅಥವಾ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ಬೋದು. ಯಾವ ಶಾರ್ಟ್ಕಟ್ ಕೀ ಮೂಲಕ ಅಂದಾಗ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಮ್ ಮೂಲಕ. ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ 78ನೇ ಪ್ರಶ್ನೆ. ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಪ್ರೈಮರಿ ರೂಲ್ ಆಫ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್. ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗಳ ಪ್ರಾಥಮಿಕ ಕಾರ್ಯವಲ್ಲವೆಂದು ಗುರುತಿಸಿ. ನೋಡಿ, ಕಾರ್ಯವಲ್ಲವೆಂದು ಗುರುತಿಸಿ. ನೋಡಿಲಿ, ನಾಟ್ ಇದು ಇಂಗ್ಲೀಷಲ್ಲಿ ಈ ಕ್ವಶನ್ನ ಜಲ್ದಿ ನಾವು ಅರ್ಥ ಮಾಡ್ಕೋಬೋದು. ನಾಟ್ ಅಂತ ಬಳಸಿದ್ದಾನೆ ಸ್ನೇಹಿತರೆ. ಇಂಪಾರ್ಟೆಂಟ ಏನು, ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗಳ ಪ್ರಾಥಮಿಕ ಕಾರ್ಯವಲ್ಲವೆಂದು ಗುರುತಿಸಿ ಅಂತೇಳಿ ಕ್ವಶನ್ ಕೇಳೋಣ. ನೋಡಿ, ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಪ್ರೈಮರಿ ರೂಲ್ ಆಫ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಅಂತೇಳಿ ಗೊತ್ತಿರಲಿ. ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗೋಣ. ಯಾವುದಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಇದೇನಲ್ಪ ಅಂತಂದಾಗ ಆಪರೇಟಿಂಗ್ ಸಿಸ್ಟಮ್ಗಳ ಪ್ರಾಥಮಿಕ ಕಾರ್ಯವಲ್ಲ ಎಂದು ನಮಗೆ ಗೊತ್ತಿರಲಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಉಳಿದವೆಲ್ಲ ಪ್ರಾಥಮಿಕ ಕಾರ್ಯಗಳು. ಇದೊಂದು ಬಿಟ್ಟು ಏನಪ್ಪ ಅಂತಂದಾಗ ಆಪ್ಷನ್ 2 ಬಿಟ್ಟು ಉಳಿದವೆಲ್ಲ ಆಪರೇಟಿಂಗ್ ಸಿಸ್ಟಮ್ನ ಪ್ರೈಮರಿ ರೂಲ್ಗಳು ಯಾವ್ಯಾವಪ್ಪ ಅಂತಂದಾಗ ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್. ಇವು ಸಹ ಮುಂದೆ ಏನಪ್ಪ ಅಂತಂದಾಗ ಕ್ವಶನ್ನ ಮಾಡ್ತಾ ಹೋಗ್ಬೋದು. ಆಪರೇಟಿಂಗ್ ಸಿಸ್ಟಮ್ನ ಪ್ರೈಮರಿ ರೂಲ್ ಯಾವ್ಯಾವ ಅಂತೇಳಿ ಕ್ವಶನ್ ಕೇಳ್ಬೋದು. ಇಂಪಾರ್ಟೆಂಟ ಗೊತ್ತಿರಲಿ. ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫೈಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಮೊರಿ ಮ್ಯಾನೇಜ್ಮೆಂಟ್. ಇವು ಏನಪ್ಪ ಅಂತಂದಾಗ
ಪ್ರೈಮರಿ ರೂಲ್ಗಳು ಆಪ್ರೇಟಿಂಗ್ ಸಿಸ್ಟಮ್ದು ಇಂಪಾರ್ಟೆಂಟ ಗೊತ್ತಿರಲಿ. ಇಲ್ಲಿ ಕ್ವಶನ್ ಏನು ಕೇಳೋಣ, ಯಾವುದು ಪ್ರೈಮರಿ ಕಾರ್ಯವಾಗಿರುವುದಿಲ್ಲ, ಯಾವುದು ಆಪ್ರೇಟಿಂಗ್ ಸಿಸ್ಟಮ್ದು ಅಂತ ಕ್ವಶನ್ ಕೇಳೋಣ. ಇಲ್ಲಿ ಆನ್ಸರ್ ಏನು, ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಉಳಿದವು ಏನಂತ ಅಂತಂದಾಗ ಪ್ರೋಸೆಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್ ಇವೇನಪ್ಪ ಅಂತಂದಾಗ ಪ್ರೈಮರಿ ರೂಲ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಗೊತ್ತಿರಬೇಕು. ನೆಕ್ಸ್ಟ್ 79ನೇ ಕ್ವಶನ. ಈ ರೀತಿಯಾದ ದೊಡ್ಡ ಕ್ವಶನ್ ಬಂದವು ಅಂತೇಳಿ ನೀವು ಭಯಪಡಬೇಕಾಗಿಲ್ಲ. ಅವರು ನಿಮಗೆ ಭಯಪಡಿಸ್ಬೇಕಂತೇಳಿ ಇಂಥ ದೊಡ್ಡ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಈಜಿ ಇರ್ತಾವೆ ಸ್ನೇಹಿತರೆ, ಇಂಥ ಕ್ವಶನ್ಗಳನ್ನು ಬಿಟ್ಟು ಬರಬೇಡಿ. ಬೇಸ್ಡ್ ಆನ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ನೋಡಿ, ಬೇಸ್ಡ್ ಆನ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ಚೂಸ್ ಕರೆಕ್ಟ್ ಆನ್ಸರ್ ಅಂತೇಳಿ. ಸ್ಟೇಟ್ಮೆಂಟ್ 1, ಸ್ಟೈಲ್ಸ್ ಇನ್ MS Word ಕ್ಯಾನ್ ಬಿ ಯೂಸ್ಡ್ ಟು ಎನ್ಶೋರ್ ಕನ್ಸಿಸ್ಟೆಂಟ್ ಫಾರ್ಮ್ಯಾಟಿಂಗ್ ಥ್ರೂ ಔಟ್ ಆ ಡಾಕ್ಯುಮೆಂಟ್ ಅಂತೇಳಿ ಕೊಟ್ಟಾನ. ಸ್ಟೇಟ್ಮೆಂಟ್ 2, ಸ್ಟೈಲ್ಸ್ ಕ್ಯಾನ್ ಓನ್ಲಿ ಬಿ ಅಪ್ಲೈಡ್ ಟು ಹೆಡಿಂಗ್ ಆ್ಯಂಡ್ ನಾಟ್ ಟು ರೆಗ್ಯುಲರ್ ಪ್ಯಾರಾಗ್ರಾಫ್ಸ್ ಆರ್ ಅದರ್ ಎಲಿಮೆಂಟ್ಸ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಬೋತ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್. 3 ಆಪ್ಷನ್ ಏನು ಕೊಟ್ಟಾನ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ ಕೊಟ್ಟಾನ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಕೊಟ್ಟಾನ. ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಈ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಾನ. ಹೇಳಿಕೆ 1 ಏನಂತ ಕೊಟ್ಟಾನ ಕನ್ನಡದಲ್ಲಿ ಅಂತ ನೋಡ್ತಾ ಹೋಗೋಣ. MS ವರ್ಡ್ನಲ್ಲಿನ ಶೈಲಿಗಳನ್ನು ಒಂದು ದಾಸ್ತಾವೇಜಿನದಂತೆ ನಿರಂತರವಾಗಿ ವಿನ್ಯಾಸಗೊಳಿಸುವ ಖಾತ್ರಿಗೆ ಬಳಸಬಹುದಾಗಿದೆ. ಹೇಳಿಕೆ 2, ಶೈಲಿಗಳನ್ನು ಹೆಡಿಂಗ್ಸ್ ಅಥವಾ ಶೀರ್ಷಿಕೆಗಳಿಗೆ ಮಾತ್ರ ಬಳಸಬಹುದಾಗಿದೆ ಹೊರತು ರೆಗ್ಯುಲರ್ ಪ್ಯಾರಾಗ್ರಾಫ್ ಅಥವಾ ಇತರೆ ಅಂಶಗಳು ಬರುವುದಿಲ್ಲ ಅಂತೇಳಿ ಕೊಟ್ಟಾನ. ಆನ್ಸರ್ ಯಾವುದು ನೋಡ್ತಾ ಹೋಗೋಣ. ಆಪ್ಷನ್ 3 ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ 3ಅಲ್ಲಿ ಹೇಳಿಕೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತೇಳಿ ತಮಗೆ ಗೊತ್ತಿರಲಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಪ್ಪ ಅಂತಂದಾಗ ಕರೆಕ್ಟ್ ಆಗೈತಿ, ಸೆಕೆಂಡ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದಾಗ ಫಾಲ್ಸ್ ಆಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಸ್ಟೈಲ್ಸ್ ಇನ್ MS Word ಕ್ಯಾನ್ ಬಿ ಯೂಸ್ಡ್ ಟು ಎನ್ಶೋರ್ ಕನ್ಸಿಸ್ಟೆಂಟ್ ಫಾರ್ಮೇಟಿಂಗ್ ಥ್ರೂ ಔಟ್ ಡಾಕ್ಯುಮೆಂಟ್ ಅಂತೇಳಿ ತಮಗೆ ಗೊತ್ತಿರಲಿ. ಡಾಕ್ಯುಮೆಂಟ್ ಅಂತೇಳಿ ಬರ್ತೈತಿ. ಡಾಕ್ಯುಮೆಂಟ್ ಎಲ್ಲಿ ಬಳಸ್ತೀವಿ ಅಂತ ಕೇಳಿದಾಗ MS Wordನಲ್ಲಿ ಬಳಸ್ತೀವಿ. ಫಾಂಟ್ ಸೈಜ್ ಎಷ್ಟು ಬರ್ತಪ್ಪ ಮ್ಯಾಕ್ಸಿಮಮ್ ಅಂತ ಕೇಳಿದಾಗ ಎಲ್ಲಿ MS Wordನಲ್ಲಿ 500 ಇರ್ತೈತಿ. ಅದೇ ಕನಿಷ್ಠ ಅಂತ ಕೇಳಿದಾಗ 10 ಇರ್ತೈತಿ. ಮ್ಯಾಕ್ಸಿಮಮ್ 500. ಜೂಮಿಂಗ್ MS Wordನಲ್ಲಿ ಜೂಮಿಂಗ್ ಎಷ್ಟು ಇರ್ತದೆ ಕೇಳಿದಾಗ 500 ಮ್ಯಾಕ್ಸಿಮಮ್. ಮಿನಿಮಮ್ ಎಷ್ಟಂತ ಕೇಳಿದಾಗ 10 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ 80ನೇ ಪ್ರಶ್ನೆ. ಡ್ಯಾಶ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಪರ್ಸ್ನಲೈಸ್ಡ್ ನೋಡಿರಿ, ಡ್ಯಾಶ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಪರ್ಸ್ನಲೈಸ್ಡ್ ಲೆಟರ್ಸ್ ಫಾರ್ ಮಲ್ಟಿಪಲ್ ರೆಸಿಪಿಯೆಂಟ್ ನೋಡಿರಿ, ಮಲ್ಟಿಪಲ್ ರೆಸಿಪಿಯೆಂಟ್ಸ್ ತಳಿಕೆ ಕೊಟ್ಟಾನ. ಆಪ್ಷನ್ 1 ಇಂಡೆಕ್ಸ್, ಆಪ್ಷನ್ 2 ಟೇಬಲ್ ಆ್ಯಂಡ್ ಕಂಟೆಂಟ್ಸ್, ಆಪ್ಷನ್ 3 ಮೇಲ್ ಮರ್ಜ್, ಆಪ್ಷನ್ 4 ಡಾಕ್ಯುಮೆಂಟ್ ಮ್ಯಾಪ್ ಅಂತ. ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಡ್ಯಾಶ್ ಅನ್ನು ಮಲ್ಟಿಪಲ್ ರೆಸಿಪಿಯೆಂಟ್ಗಳಿಗಾಗಿ ವೈಯಕ್ತಿಕ ಪತ್ರಗಳನ್ನು ಸೃಜಿಸುವುದಕ್ಕೆ ಬಳಸಲಾಗುವುದು ಅಂತೇಳಿ ಕೊಟ್ಟಾನ. ತಮಗೆ ಗೊತ್ತಿರಬೇಕು ಆನ್ಸರ್ ಏನಪ್ಪ ಅಂತಂದಾಗ ಮೇಲ್ ಮರ್ಜ್ ಅಂತೇಳಿ ಗೊತ್ತಿರಲಿ. ಮೇಲ್ ಮರ್ಜ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಪರ್ಸ್ನಲೈಸ್ಡ್ ನೋಡಿ, ಪರ್ಸ್ನಲ್ ಆಗಿ ಬಳಸಲಾಗುತ್ತೆ. ಇಮೇಲ್ ಮರ್ಜನ್ನು ಪರ್ಸ್ನಲ್ ಆಗಿ ಬಳಸಲಾಗುತ್ತೆ. ಪರ್ಸ್ನಲೈಸ್ಡ್ ಲೆಟರ್ಸ್ ಫಾರ್ ಮಲ್ಟಿಪಲ್ ರೆಸಿಪಿಯೆಂಟ್ ಅಂತೇಳಿ ತಮ್ಗೆ ಗೊತ್ತಿರಲಿ. ನೋಡಿ ಡ್ಯಾಶ್ ಅನ್ನು ಯಾವುದಪ್ಪ ಅಂತಂದಾಗ ಮೇಲ್ ಮರ್ಜನ್ನು ಮಲ್ಟಿಪಲ್ ರೆಸಿಪಿಯೆಂಟ್ಗಳಿಗಾಗಿ ವೈಯಕ್ತಿಕ ಪತ್ರಗಳನ್ನು ಸೃಜಿಸುವುದಕ್ಕಾಗಿ ಬಳಸಲಾಗುವುದು ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ
81ನೇ ಪ್ರಶ್ನೆ. ಇಲ್ಲಿ ಟು ಅಪ್ಲೈ ಅ ಹೆಡರ್ ಆರ್ footer that appears on every page of a Word document. You use the dash tab and select dash ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಂದು ವರ್ಡ್ ಡಾಕ್ಯುಮೆಂಟ್ನ ಮೇಲೆ ಕಾಣುವ ಹೆಡರ್ ಅಥವಾ ಫುಟರನ್ನು ಅನ್ವಯಿಸಲು ನೀವು ಡ್ಯಾಶ್ ಅನ್ನು ಬಳಸುವುದು ಮತ್ತು ಡ್ಯಾಶ್ ಅನ್ನು ಆಯ್ಕೆ ಮಾಡುವುದು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಯಾವುದಾಗ್ತದೆ ಗೊತ್ತಿರಲಿ. ಇನ್ಸರ್ಟ್ ಹೆಡರ್ ಆ್ಯಂಡ್ ಫುಟರ್. ಇನ್ಸರ್ಟ್ ಹೆಡರ್ ಆ್ಯಂಡ್ ಫುಟರ್ ಅಂತೇಳಿ ಆನ್ಸರ್ ಆಗುತ್ತಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ನೋಡಿ. ಟು ಅಪ್ಲೈ ಅ ಹೆಡರ್ ಆರ್ ಫುಟರ್ ದ್ಯಾಟ್ ಅಪೇರ್ಸ್ ಆನ್ ಎವ್ರಿ ಪೇಜ್ ಆಫ್ ಅ ವರ್ಡ್ ಡಾಕ್ಯುಮೆಂಟ್, ಯು use the insert tab and header and footer and select header and footer ಅಂತೇಳಿ ತಮಗೆ ಗೊತ್ತಿರಬೇಕು. 82ನೇ ಪ್ರಶ್ನೆ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಅ ಕಂಪ್ಯೂಟರ್ ಈಸ್ ಅ dash and dash is a program that protects a computer from virus. ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಒಂದು ಕಂಪ್ಯೂಟರ್ನಲ್ಲಿ ದತ್ತಾಂಶದ ಅತ್ಯಂತ ಚಿಕ್ಕ ಘಟಕವು ಡ್ಯಾಶ್ ಮತ್ತು ಡ್ಯಾಶ್ ಪ್ರೋಗ್ರಾಮ್ ಆಗಿದ್ದು, ಇದು ಕಂಪ್ಯೂಟರನ್ನು ವೈರಸ್ಗಳಿಂದ ರಕ್ಷಿಸುತ್ತದೆ. ನೋಡಿ, ಕಂಪ್ಯೂಟರನ್ನು ಇದು ಏನು ಮಾಡ್ತದೆ ಅಂದಾಗ ವೈರಸ್ಗಳಿಂದ ರಕ್ಷಿಸುತ್ತದೆ ಅಂತೇಳಿ ಕ್ವಶನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಬಿಟ್ ಆ್ಯಂಡ್ ಆ್ಯಂಟಿ ವೈರಸ್. ನೋಡಲಿ, ಆನ್ಸರ್ ತಮ್ಗೆ ಗೊತ್ತಿರಬೇಕು, ಬಿಟ್ ಆ್ಯಂಡ್ ಆ್ಯಂಟಿ ವೈರಸ್. ನೋಡಿರಿ, ದ ಸ್ಮಾಲೆಸ್ಟ್ ಯೂನಿಟ್ ಅಂದ್ರೆ ಬಿಟ್ ಅಂತೇಳಿ ತಮಗೆ ಗೊತ್ತಿರಲಿ. ಸ್ಮಾಲೆಸ್ಟ್ ಬಿಟ್ ಅಂದ್ರೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಅಂದ್ರೆ ಬಿಟ್ ಅಂತೇಳಿ ತಮಗೆ ಗೊತ್ತಿರಬೇಕು. ಏನಪ್ಪ ಅಂತಂದ್ರೆ ವೈರಸ್ ಅಟ್ಯಾಕ್ ಆಗದಂತೆ ತಡೆಯುವುದು ಯಾವುದಂದ್ರೆ ಆ್ಯಂಟಿ ವೈರಸ್. ಇವು ಕಂಪ್ಯೂಟರ್ನಲ್ಲಿ ಬಳಸುವಂಥ ಪ್ರಮುಖ ಪ್ರೋಗ್ರಾಮ್ಗಳಾಗಿದ್ದಾವೆ ಸ್ನೇಹಿತರೆ, ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 83ನೇ ಕ್ವಶನ್. ಚೂಸ್ ಟ್ರೂ ಆರ್ ಫಾಲ್ಸ್ ರೆಸ್ಪೆಕ್ಟಿವ್ಲಿ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1, a mouse is an input device. ಎಸ್, ಇದು ಇನ್ಪುಟ್ ಡಿವೈಸ್. ಮೌಸ್ ಅನ್ನೋದು ಒಂದು ಇನ್ಪುಟ್, ಸಂದೇಶವನ್ನು ಕಂಪ್ಯೂಟರ್ಗೆ ಕಳಿಸಿಕೊಡ್ತದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ರ್ಯಾಮ್ ಈಸ್ ನಾನ್ ವಾಲೆಟೈಲ್ ಮೆಮೊರಿ. ನೋಡಿ, ರ್ಯಾಮ್ ಅನ್ನೋದೊಂದು ನಾನ್ ವಾಲೆಟೈಲ್ ಮೆಮೊರಿ ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಈ ಹೇಳಿಕೆಗಳಿಗೆ ಸಂಬಂಧಿಸಿದ ಕ್ರಮವಾಗಿ ಸರಿ ಅಥವಾ ತಪ್ಪು ಆಯ್ಕೆ ಮಾಡಿ. ಹೇಳಿಕೆ 1, ಮೌಸ್ ಇದೊಂದು ಇನ್ಪುಟ್ ಸಾಧನವಾಗಿದೆ ಅಂತೇಳಿ. ಹೇಳಿಕೆ 2, ರ್ಯಾಮ್ ಇದೊಂದು ಅಳಿಸಲಾಗದ ಮೆಮೊರಿಯಾಗಿದೆ ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ, 2. ಆಪ್ಷನ್ 1. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಏನಪ್ಪ ಅಂತಂದಾಗ ರಾಂಗ್ ಆಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ರ್ಯಾಮ್ ಏನಪ್ಪ ಅಂತಂದಾಗ ವಾಲೆಟೇಬಲ್ ಮೆಮೊರಿ. ಇದು ವಾಲೆಟೈಲ್ ಮೆಮೊರಿ ಯಾವುದು, ಅಳಿಸಬಹುದಾದಂಥ ಮೆಮೊರಿ ಯಾವುದು, ರ್ಯಾಮ್. ರೋಮ್ ನಾನ್ ವಾಲಟೈಲ್ ಮೆಮೊರಿ ಅಂತೇಳಿ ತಮಗೆ ಗೊತ್ತಿಲ್ಲ. ಅಂದರೆ ಅಳಿಸಲಾಗದ ಮೆಮೊರಿ ಯಾವುದಂದಾಗ ರೋಮ್. ರ್ಯಾಮ್ ಏನಪ್ಪ ಅಂತಂದಾಗ ಅಳಿಸಬಹುದು, ತಮಗೆ ಗೊತ್ತಿರಲಿ. ನೆಕ್ಸ್ಟ್ 84ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೋಲ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಇನ್ ದ ಆಪರೇಟಿಂಗ್ ಸಿಸ್ಟಮ್ ಅಂತೇಳಿ. ಆಪ್ಷನ್ ಎ ಮಲ್ಟಿಪ್ಲೆಕ್ಸರ್. ನೋಡಿ, ಆಪ್ಷನ್ ಎ ಮಲ್ಟಿಪ್ಲೆಕ್ಸರ್ ಅಂತ ಕೊಟ್ಟಾನ. ಆಪ್ಷನ್ ಬಿ ಡಿಸ್ಪ್ಯಾಚರ್ ಅಂತ ಕೊಟ್ಟಾನ. ಆಪ್ಷನ್ 3 ಲಾಂಗ್ ಟರ್ಮ್ ಸ್ಕೆಡ್ಯೂಲರ್ ಅಂತ ಕೊಟ್ಟಾನ.
ಆಪ್ಷನ್ 4 ಮೀಡಿಯಮ್ ಟರ್ಮ್ ಸ್ಕೆಡ್ಯೂಲರ್ ಅಂತೇಳಿ ಕೊಟ್ಟಾನ. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಹುವಿಧ ಪ್ರೋಗ್ರಾಮಿಂಗ್ ಮಟ್ಟವನ್ನು ನಿಯಂತ್ರಿಸುತ್ತದೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ನಲ್ಲಿ OS ಅಂತ ಕರಿತೀವಿ, ಆಪರೇಟಿಂಗ್ ಸಿಸ್ಟಮ್ ಬಹುವಿಧ ಪ್ರೋಗ್ರಾಮಿಂಗ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಂತೇಳಿ ಕ್ವಶನ್ ಕೇಳ್ಯಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತೇಳಿ ನೋಡ್ತಾ ಹೋದಾಗ 3 ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತೇಳಿ ತಮಗೆ ಗೊತ್ತಿರಲಿ. ಆನ್ಸರ್ ಏನಾಗಿರ್ತೈತಿ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದಾಗ, ಇನ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ದ ಮ್ಯಾಕ್ಸಿಮಮ್ ಬಟನ್, ದ ಮಿನಿಮೈಸ್ ಬಟನ್ ಆ್ಯಂಡ್ ದ ಕ್ಲೋಸ್ ಬಟನ್ಸ್ ಆಫ್ ಎನಿ ವಿಂಡೋ ಅಪೇರ್ ಆನ್. ನೋಡಿ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಯಾವುದೇ ವಿಂಡೋಸ್ ಮ್ಯಾಕ್ಸಿಮೈಸ್ ಬಟನ್ ಆ್ಯಂಡ್ ಮಿನಿಮೈಸ್ ಬಟನ್ ಮತ್ತು ಕ್ಲೋಸ್ ಬಟನ್ಗಳನ್ನು ಡ್ಯಾಶ್ನಲ್ಲಿ ಕಂಡುಬರುತ್ತವೆ. ಟೈಟಲ್ ಬಾರ್, ಟೋಲ್ ಬಾರ್, ಮೆನು ಬಾರ್, ಸ್ಟೇಟಸ್ ಬಾರ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ತಮಗೆ ಗೊತ್ತಿರಬೇಕು ಆನ್ಸರ್ ಏನಂತಂದಾಗ ಟೈಟಲ್ ಬಾರ್ ಅಂತೇಳಿ ತಮಗೆ ಗೊತ್ತಿರಲಿ. ಏನಂತಂದಾಗ ಟೈಟಲ್ ಬಾರ್ ಆನ್ಸರ್ ಏನಾಗುತ್ತಂದಾಗ ಟೈಟಲ್ ಬಾರ್ನಲ್ಲಿ ಕಂಡುಬರ್ತವೆ. ಯಾವಪ್ಪ ಅಂತಂದಾಗ ಮ್ಯಾಕ್ಸಿಮೈಸ್ ಬಟನ್, ಮಿನಿಮೈಸ್ ಬಟನ್ ಮತ್ತು ಕ್ಲೋಸ್ ಬಟನ್ ಇಲ್ಲಿ ಕಂಡುಬರ್ತವೆ ಅಂತಂದಾಗ ಟೈಟಲ್ ಬಾರ್ನಲ್ಲಿ ಕಂಡುಬರ್ತವೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಬೇಸ್ಡ್ ಆನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1 CC recipient are hidden from other recipients. Statement 2 BCC recipient are visible to all recipient. ಇಲ್ಲಿ ಗೊತ್ತಿರಬೇಕು ಹೇಳಿಕೆ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. CC ಸ್ವೀಕರ್ತರು ಇತರೆ ಸ್ವೀಕರ್ತರುಗಳಿಂದ ಮರೆಮಾಚಿಸಲಾಗಿರುತ್ತದೆ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಹೇಳಿಕೆ ಟು BCC ಅಂದರೆ ಇದು ಇಮೇಲ್ನಲ್ಲಿ ಬಳಸುವಂಥ ಒಂದಿದು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ಫುಲ್ ಫಾರ್ಮ್. BCC ಸ್ವೀಕರ್ತರು ಎಲ್ಲ ಸ್ವೀಕರ್ತರಿಗೆ ಗೋಚರಿಸಲಾಗುತ್ತದೆ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಗೋಚರವಾಗುತ್ತಿರುತ್ತಾರೆ ಅಂತೇಳಿ ಕೊಟ್ಟಾನ. ಇಲ್ಲಿ ಆನ್ಸರ್ ಏನಾಗ್ತದೆ ನೋಡ್ತಾ ಹೋಗೋಣ. 86ನೇ ಪ್ರಶ್ನೆಗೆ ಆನ್ಸರ್ ಏನಂತಂದಾಗ ಹೇಳಿಕೆ 1 ಮತ್ತು 2 ಏನಪ್ಪ ಅಂತಂದಾಗ ರಾಂಗ್ ಆಗಿರ್ತಾವೆ, ತಪ್ಪಾಗಿರ್ತಾವೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಇದು ಏನಪ್ಪ ಅಂತಂದಾಗ ಉಲ್ಟಾ ಆಗಿರ್ತೈತಿ. ಇಲ್ಲಿ ಏನಂತಂದಾಗ BCC ಕಾಪಿ ರೆಸಿಪಿಯೆಂಟ್ ಆರ್ ಹೈಡನ್ ಫ್ರಮ್ ಅದರ್ ರೆಸಿಪಿಯೆಂಟ್ ಅಂತೇಳಿ ಗೊತ್ತಿರಲಿ. ಯಾವುದು BCC. CC ಏನಪ್ಪ ಅಂತಂದರೆ ರೆಸಿಪಿಯೆಂಟ್ ಆರ್ ವಿಸಿಬಲ್ ಟು ಆಲ್ ರೆಸಿಪಿಯೆಂಟ್ ಆಗಿರುತ್ತೆ. ಯಾವುದು ಕಾರ್ಬನ್ ಕಾಪಿ CC ಅನ್ನೋದು. ನೆಕ್ಸ್ಟ್ 87ನೇ ಪ್ರಶ್ನೆ ವಿಚ್ ಆಪ್ಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಅ ಡ್ರಾಪ್ ಕ್ಯಾಪ್ ಅಂತೇಳಿ. ಡ್ರಾಪ್ ಕ್ಯಾಪ್ ರಚಿಸಲು ಯಾವ ಆಯ್ಕೆಗಳನ್ನು ಬಳಸಲಾಗುತ್ತದೆ ಅಂತೇಳಿ. ಆಪ್ಷನ್ ಎ ಹೋಮ್ ಇನ್ಕ್ರೀಸ್ ಡ್ರಾಪ್ ಕ್ಯಾಪ್ ಅಂತೇಳಿ. ಆಪ್ಷನ್ 2 ಇನ್ಸರ್ಟ್ ಇನ್ಕ್ರೀಸ್ ಡ್ರಾಪ್ ಕ್ಯಾಪ್ ಅಂತೇಳಿ. ಆಪ್ಷನ್ 3 ಲೇಔಟ್ ಇನ್ಕ್ರೀಸ್ ಡ್ರಾಪ್ ಕ್ಯಾಪ್ ಅಂತೇಳಿ. 4ನೇದು ಡಿಸೈನ್ ಇನ್ಕ್ರೀಸ್ ಡ್ರಾಪ್ ಕ್ಯಾಪ್ ಅಂತೇಳಿ ಕೊಟ್ಟಾನ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋಗೋಣ. ಇನ್ಸರ್ಟ್ ಡ್ರಾಪ್ ಕ್ಯಾಪ್ ಅಂತೇಳಿ ಗೊತ್ತಿರಲಿ. ಇನ್ಸರ್ಟ್ ಇನ್ಕ್ರೀಸ್ ಡ್ರಾಪ್ ಕ್ಯಾಪ್ ಅಂತೇಳಿ ತಮಗೆ ಗೊತ್ತಿರಲಿ. ಇನ್ಸರ್ಟ್ ಡ್ರಾಪ್ ಕ್ಯಾಪ್ ಅಂತೇಳಿ ಆನ್ಸರ್ ಗೊತ್ತಿರಬೇಕು. ಇದರಲ್ಲಿ ವಿಚ್ ಆಪ್ಷನ್ ಯೂಸ್ ಟು ಕ್ರಿಯೇಟ್ ಡ್ರಾಪ್ ಕ್ಯಾಪ್ ಅಂತ ಕೇಳ್ತಾ ಹೋದಾಗ ಇನ್ಸರ್ಟ್ ಡ್ರಾಪ್ ಕ್ಯಾಪನ್ನು ಬಳಸಲಾಗುತ್ತೆ. ಕ್ರಿಯೇಟ್ ಡ್ರಾಪ್ ಕ್ಯಾಪನ್ನು ಮಾಡಲು ಅಂದರೆ
ಡ್ರಾಪ್ ಕ್ಯಾಪ್ ರಚಿಸಲು ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾ ಹೋದಾಗ ಇನ್ಸರ್ಟ್ ಡ್ರಾಪ್ ಕ್ಯಾಪ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 88ನೇ ಪ್ರಶ್ನೆ, ಯಾನ್ ಇಮೇಲ್ ಸಿಗ್ನೇಚರ್ ಈಸ್ ಟೈಪಿಕಲಿ ಪ್ಲೇಸ್ಡ್ ದ ಡ್ಯಾಶ್ ಆಫ್ ಇಮೇಲ್ ಅಂತೆ. ಒಂದು ಇಮೇಲ್ ಸಹಿ ವಿಶಿಷ್ಟವಾಗಿ ಇಮೇಲ್ನ ಡ್ಯಾಶ್ ಜಾಗದಲ್ಲಿರುತ್ತದೆ. ಆನ್ಸರನ್ನು ನೋಡ್ತಾ ಹೋಗೋಣ. ಎಂಡ್ ಅಂತೇಳಿ ತಮಗೆ ಗೊತ್ತಿರಲಿ. ಏನು, ಯಾನ್ ಇಮೇಲ್ ಸಿಗ್ನೇಚರ್ ಈಸ್ ಟೈಪಿಕಲಿ ಪ್ಲೇಸ್ಡ್ ಎಟ್ ದ ಡ್ಯಾಶ್ ಆಫ್ ದ ಇಮೇಲ್ನ ಎಂಡ್ ಭಾಗದಲ್ಲಿ ಏನಪ್ಪ ಅಂತಂದರೆ ಸಿಗ್ನೇಚರ್ ಟೈಪಿಕಲಿ ಇರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಸಹಿ ವಿಶಿಷ್ಟವಾಗಿ ಇಮೇಲ್ನ ಡ್ಯಾಶ್ ಜಾಗದಲ್ಲಿ ಇರ್ತದೆ ಕೇಳಿದಾಗ ಗೊತ್ತಿರಬೇಕು, ಕೊನೆಯದಲ್ಲಿ ಇರ್ತದೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ 89ನೇ ಪ್ರಶ್ನೆ, ವಿಚ್ ನೆಟ್ವರ್ಕ್ ಟೋಪೋಲಜಿ ಈಸ್ ಮೋಸ್ಟ್ ಸಸ್ಪೆಕ್ಟೇಬಲ್ ಟು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಅಂತೆ. ಅಂದರೆ ಈ ಕೆಳಗಿನ ಯಾವ ಸಂಪರ್ಕ ತಂತ್ರಜಾಲ ನಕ್ಷೆ ನೋಡಿರಿ, ಕೆಳಗಿನ ಯಾವ ಸಂಪರ್ಕ ತಂತ್ರಜಾಲ ನಕ್ಷೆ ಅಥವಾ ಟೋಪೋಲಜಿ ಅಂತ ಕರಿತೀವಿ ವಿಫಲತೆ ಏಕ ಬಿಂದುವಿಗೆ ಅತ್ಯಂತ ಅವಕಾಶ ನೀಡುತ್ತದೆ? ಆಪ್ಷನ್ ಎ ಬಸ್, ಆಪ್ಷನ್ 2 ರಿಂಗ್, ಆಪ್ಷನ್ 3 ಮೆಶ್, ಆಪ್ಷನ್ 4 ಸ್ಟಾರ್ ಅಂತೇಳಿ ತಮಗೆ ಗೊತ್ತಿರಲಿ. ಸ್ಟಾರ್ ಅಂತೇಳಿ ಆನ್ಸರ್ ಆಗುತ್ತೆ. ಏನಿಲ್ಲಿ ವಿಚ್ ನೆಟ್ವರ್ಕ್ ಟೋಪೋಲಜಿ ಅಥವಾ ತಂತ್ರಜ್ಞಾನ ನಕ್ಷೆ ಅಂತ ಕರಿತೀವಿ ಈಸ್ ಮೋಸ್ಟ್ ಸಸೆಪ್ಟೇಬಲ್ ಟು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಯಾವುದಪ್ಪ ಅಂತಂದಾಗ ಆನ್ಸರ್ ಯಾವುದಂದ್ರೆ ಸ್ಟಾರ್ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಕೆಳಗಿನ ಯಾವ ಸಂಪರ್ಕ ತಂತ್ರಜಾಲ ನಕ್ಷೆಯು ವಿಫಲತೆಯ ಏಕ ಬಿಂದುವಿಗೆ ಅತ್ಯಂತ ಅವಕಾಶ ಮಾಡಿಕೊಡ್ತದೆ ಕೇಳಿದಾಗ ಸ್ಟಾರ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 90ನೇ ಕ್ವಶನ್, ಫಿಲ್ ದ ಬ್ಲ್ಯಾಂಕ್ ಸ್ಪೇಸಸ್ ಇನ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ಕರೆಕ್ಟ್ ವರ್ಡ್ ಅಂತ. ಸ್ಟೇಟ್ಮೆಂಟ್ 1, ದ ಪ್ರೈಮರಿ ಫಂಕ್ಷನ್ ಆಫ್ ಅ ಡ್ಯಾಶ್ ಈಸ್ ಟು ಇಂಡೆಕ್ಸ್ ವೆಬ್ ಪೇಜಸ್ ಫಾರ್ ಸರ್ಚ್ ಇಂಜಿನ್ ಅಂತೆ. ಸ್ಟೇಟ್ಮೆಂಟ್ 2, ಅ ಡ್ಯಾಶ್ ಈಸ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಯೂಸ್ಡ್ ಟು ಅಸೆಸ್ ಆ್ಯಂಡ್ ವ್ಯೂ ವೆಬ್ ಪೇಜಸ್ ಅಂತೇಳಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಹೇಳಿಕೆ 1, ಡ್ಯಾಶ್ನ ಒಂದು ಪ್ರಾಥಮಿಕ ಕಾರ್ಯವೆಂದರೆ ಸರ್ಚ್ ಇಂಜಿನ್ಗಳಿಗಾಗಿ ವೆಬ್ ಪುಟಗಳನ್ನು ಆಕಾರದಿಯಾಗಿ ಸೂಚಿಸುತ್ತದೆ. ಹೇಳಿಕೆ 2, ಡ್ಯಾಶ್ ತಂತ್ರಾಂಶ ಅಪ್ಲಿಕೇಶನ್ನು ವೆಬ್ ಪುಟಗಳನ್ನು ನೋಡಲು ಮತ್ತು ಬಳಸಿಕೊಳ್ಳಲು ಬಳಸಲಾಗುತ್ತದೆ ಅಂತೆ. ನೋಡಿ, 90ನೇ ಕ್ವಶನ್ ಆನ್ಸರ್ ಯಾವುದಾಗುತ್ತೆ ಅಂದಾಗ ಆಪ್ಷನ್ 1 ವೆಬ್ ಕ್ರಾಲರ್, ವೆಬ್ ಬ್ರೌಸರ್ ಅಂತೆ. ವೆಬ್ ಕ್ರಾಲರ್ ಆ್ಯಂಡ್ ವೆಬ್ ಬ್ರೌಸರ್ ಅಂತೇಳಿ ಆನ್ಸರ್ ಆಗುತ್ತಾ. ನೋಡಿ, ವೆಬ್ ಕ್ರಾಲರ್ ಎಲ್ಲಿ ಬಳಸಲಾಗುತ್ತೆ ಅಂದಾಗ ದ ಪ್ರೈಮರಿ ಫಂಕ್ಷನ್ ಆಫ್ ಅ ವೆಬ್ ಕ್ರಾಲರ್ ಆ್ಯಂಡ್ ಟು ಇಂಡೆಕ್ಸ್ ವೆಬ್ ಪೇಜಸ್ ಫಾರ್ ಸರ್ಚ್ ಇಂಜಿನ್ನಲ್ಲಿ ಗೊತ್ತಿರಬೇಕು. ವೆಬ್ ಕ್ರಾಲರನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ವೆಬ್ ಬ್ರೌಸರ್ ಅಂತ ಬರ್ತೈತಿ. ಈ ವೆಬ್ ಬ್ರೌಸರನ್ನು ಅ ವೆಬ್ ಬ್ರೌಸರ್ ಈಸ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಯೂಸ್ಡ್ ಟು ಅಸೆಸ್ ಆ್ಯಂಡ್ ವ್ಯೂ ವೆಬ್ ಪೇಜಸ್ ಅಂತೇಳಿ ಗೊತ್ತಿರಲಿ. ಅಂದರೆ ಸಾಫ್ಟ್ವೇರ್ ಮೂಲಕ ಬಳಸಲಾಗುತ್ತೆ. ಸಾಫ್ಟ್ವೇರ್ ಮೂಲಕ ಬಳಸೋದು ವೆಬ್ ಬ್ರೌಸರ್. ಅದೇ ಏನಪ್ಪ ಅಂತ ಪ್ರೈಮರಿ ಫಂಕ್ಷನ್ ಆಫ್ ಬಳಸೋದು ವೆಬ್
ಕ್ರಾಲರ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 91ನೇ ಕ್ವಶನ್. ಡ್ಯಾಶ್ ಅಡ್ರೆಸ್ ಚೇಂಜಸ್ ಆಟೋಮೆಟಿಕ್ಲಿ ಆ್ಯಂಡ್ ಈಸ್ ಅಸೈನ್ಡ್ ಬೈ ಅ DHCP ಸರ್ವರ್. ನೋಡಿ, ಡ್ಯಾಶ್ ಅಡ್ರೆಸ್ ಚೇಂಜಸ್ ಆಟೋಮೆಟಿಕ್ಲಿ ಆ್ಯಂಡ್ ಈಸ್ ಅಸೈನ್ಡ್ ಬೈ ಅ DHCP ಸರ್ವರ್. ಡ್ಯಾಶ್ ವಿಳಾಸವನ್ನು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ ಮತ್ತು ಇದು DHCP ಸರ್ವರ್ನ ಮೂಲಕ ನಿರ್ವಹಿಸಲಾಗಿದೆ. ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋಗಿಲಿ. ಡೈನಾಮಿಕ್ IP ಅಂತೇಳಿ ತಮಗೆ ಗೊತ್ತಿರಲಿ. ಡೈನಾಮಿಕ್ IP. ನೋಡಿ, ಈ ರೀತಿಯಾದ ಡೆಪ್ತ್ ಆದ ಕ್ವಶನ್ಗಳನ್ನು ಕಂಪ್ಯೂಟರ್ನಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಆದಷ್ಟು ಏನಪ್ಪ ಅಂತಂದಾಗ ಡೆಪ್ತಾಗಿ ವಿವರಣಾತ್ಮಕವಾಗಿ ನೀಡಿರುವಂಥ ಕಂಪ್ಯೂಟರ್ ಬುಕ್ಸ್ಗಳನ್ನು ಓದಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ 92. ಇನ್ನು 8 ಕ್ವಶನ್ ಉಳಿದಾವ ಸ್ನೇಹಿತರೆ. ಡ್ಯಾಶ್ ಈಸ್ ಯೂಸ್ಡ್ ಫಾರ್ ಅಸೆಸಿಂಗ್ ವೆಬ್ ಬೇಸ್ಡ್ ಇಮೇಲ್ ಸರ್ವಿಸ್ ವೇರಿಯಸ್ ಡ್ಯಾಶ್ ಈಸ್ ಯೂಸ್ಡ್ ಟು ಸೆಂಡ್ ಇಮೇಲ್ ಟು ಅ ಇಮೇಲ್ ಸರ್ವರ್ ಅಂತೇಳಿ. ಡ್ಯಾಶ್ ಅಂತೇಳಿ ಹೀಗೆ ಭಾಳ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಹಾಗಾಗಿ ಪ್ರತಿಯೊಂದು ವಾಕ್ಯವು ಸಹ ತಮಗೆ ನೆನಪಿನಲ್ಲಿ ಇರಬೇಕು. ಹಾಗಾಗಿ ಚೆನ್ನಾಗಿ ಓದಿ. ಡ್ಯಾಶ್ ಅನ್ನು ವೆಬ್ ಆಧಾರಿತ ಇಮೇಲ್ ಸೇವೆಗಳನ್ನು ಪಡೆಯಲು ಬಳಸಿಕೊಂಡರೆ ಡ್ಯಾಶ್ ಅನ್ನು ಒಂದು ಮೇಲ್ ಸರ್ವರ್ಗೆ ಇಮೇಲ್ಗಳನ್ನು ಕಳುಹಿಸಲು ಬಳಸಲಾಗುತ್ತದೆ ಅಂತೇಳಿ. 92ನೇ ಕ್ವಶನ್ಗೆ ಆನ್ಸರ್ ಯಾವುದಾಗಿರ್ತದೆ ಅಂದಾಗ HTTP ಆ್ಯಂಡ್ SMTP. ನೋಡಿರಿ, HTTPಗಳನ್ನು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ತಮಗೆ ಗೊತ್ತಿರಲಿ. ಇದ್ರ ಫುಲ್ ಫಾರ್ಮ್ ಆಗಿರ್ತೈತಿ. HTTP ಈಸ್ ಯೂಸ್ಡ್ ಅಸೆಸಿಂಗ್ ವೆಬ್ ಬೇಸ್ಡ್. ನೋಡಿರಿ, ಅಸೆಸಿಂಗ್ ವೆಬ್ ಬೇಸ್ಡ್ದಲ್ಲಿ HTTPಗಳನ್ನು ಬಳಸಲಾಗುತ್ತಾ. ಇಮೇಲ್ ಸರ್ವಿಸ್ ವೇರಿಯಸ್ SMTP ಈಸ್ ಯೂಸ್ಡ್ ಟು ಸೆಂಡ್ ಇಮೇಲ್ ಟು ಇಮೇಲ್ ಸರ್ವರ್. ಒಂದು ಇಮೇಲಿಂದ ಇನ್ನೊಂದು ಇಮೇಲ್ಗೆ ಏನಪ್ಪ ಅಂತಂದಾಗ ಸಂದೇಶಗಳನ್ನು ಇಮೇಲ್ಗಳನ್ನು ಕಳಿಸಲು ಏನು ಬಳಸಲಾಗುತ್ತಂದಾಗ SMTPಗಳನ್ನು ಬಳಸಲಾಗುತ್ತಾ. ಇಂಪಾರ್ಟೆಂಟ್. ಇವುಗಳ ಫುಲ್ ಫಾರ್ಮನ್ನು ನೋಡ್ತಾ ಬನ್ನಿ ಸ್ನೇಹಿತರೆ. SMTPಯ ಫುಲ್ ಫಾರ್ಮನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ 93ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಈಸ್ ಯೂಸ್ಡ್ ಟು ಡಿಸ್ಕಸ್ ದ ಸೆಂಡರ್ ಐಡೆಂಟಿಟಿ ಇನ್ ಆ್ಯನ್ ಇಮೇಲ್. ಅಂದರೆ ಈ ಕೆಳಗಿನ ಯಾವ ತಂತ್ರವನ್ನು ಒಂದು ಇಮೇಲ್ನಲ್ಲಿ ಕಳುಹಿಸಿದ ವ್ಯಕ್ತಿಯ ಗುರುತನ್ನು ಮರೆಮಾಚಲು ಬಳಸುವರು. ಇಲ್ಲೇನಪ್ಪ ಶಿಫ್ಟಿಂಗ್, ಸ್ಪೈಯಿಂಗ್, ಏನಪ್ಪ ಅಂತಂದಾಗ ಸ್ಪೋಪಿಂಗ್, ಡಿಕ್ರಿಪ್ಟಿಂಗ್ ಅಂತೇಳಿ ಗೊತ್ತಿರಲಿ. ಡಿಕ್ರಿಪ್ಟಿಂಗ್ ಅಂತೇಳಿ ಗೊತ್ತಿರಬೇಕು. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋಗೋಣ. ಆನ್ಸರ್ ಏನಪ್ಪ ಅಂತಂದರೆ ಸ್ಪೋಪಿಂಗ್ ಅಂತೇಳಿ ಗೊತ್ತಿದೆ. ಸ್ಪೋಪಿಂಗ್ ಏನಿಲ್ಲಿ ಈ ಕೆಳಗಿನ ಯಾವ ತಂತ್ರವನ್ನು ಒಂದು ಇಮೇಲ್ನಲ್ಲಿ ಕಳುಹಿಸಿದ ವ್ಯಕ್ತಿಯ ಗುರುತನ್ನು ಮರೆಮಾಚಲು. ಒಂದು ಇಮೇಲ್ನಲ್ಲಿ ಕಳಿಸಿದ ವ್ಯಕ್ತಿಯ ಗುರುತನ್ನು ಮರೆಮಾಚಲು ಏನಪ್ಪ ಅಂತಂದಾಗ ಸ್ಪೂಪಿಂಗನ್ನು ಬಳಸಲಾಗುತ್ತೆ. ನೋಡಿ, ಇಂಪಾರ್ಟೆಂಟ ಗೊತ್ತಿರಬೇಕು. ನೆಕ್ಸ್ಟ್ 94ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಕಂಪ್ಯೂಟರ್ಸ್ ಡಾಟಾ ಪ್ರೊಸೆಸಿಂಗ್ ಸೈಕಲ್. 94ನೇ ಪ್ರಶ್ನೆಗೆ ಆನ್ಸರನ್ನು ನೋಡ್ತಾ ಹೋಗೋಣ. ಆಪ್ಷನ್ 2 ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್, ಸ್ಟೋರೇಜ್. ನೋಡಿರಿ, ಫಸ್ಟಿಗೆ ಸ್ಟಾರ್ಟಿಂಗ್ ಏನಪ್ಪ ಅಂತಂದ್ರೆ ಇನ್ಪುಟ್ ಆಗಬೇಕು, ಆಮೇಲೆ ಪ್ರೊಸೆಸಿಂಗ್ ಆಗಬೇಕು, ಆಮೇಲೆ ಏನಪ್ಪ ಅಂದ್ರೆ ಔಟ್ಪುಟ್, ಆಮೇಲೆ ಏನಪ್ಪ ಅಂತಂದ್ರೆ ಸ್ಟೋರೇಜನ್ನು ಮಾಡಿಡಬೇಕಂತೇಳಿ ತಮಗೆ ಗೊತ್ತಿರಬೇಕು. ಏನು ಕ್ವಶನ್ ಏನು ಕೇಳಿದೆ, ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ ಡೇಟಾ ಪ್ರೊಸೆಸಿಂಗ್ ಸೈಕಲ್ನ ಸರಿಯಾದ ಕ್ರಮಣೆ ಯಾವುದು ಅಂತೇಳಿ.
ಒಂದು ಇನ್ಪುಟ್ ಮೊದಲು, ಆಮೇಲೆ ಪ್ರೊಸೆಸಿಂಗ್, ಆಮೇಲೆ ಔಟ್ಪುಟ್, ಆಮೇಲೆ ಸ್ಟೋರೇಜ್ ಅಂತೇಳಿ ತಮಗೆ ಗೊತ್ತಿರಲಿ. ನಂತರ 95ನೇ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಸೆಟ್ ಆಫ್ ಇನ್ಪುಟ್ ಡಿವೈಸ್ ವೆನ್ ABCD ಆರ್ ದ ಗಿವನ್ ಸೆಟ್ಸ್. ಕೀಬೋರ್ಡ್, ಸ್ಕ್ಯಾನರ್, ಸ್ಪೀಕರ್. ಇಲ್ಲಿ ಏನು ಕೊಟ್ಟಾನ, ಸೆಲೆಕ್ಟ್ ದ ಕರೆಕ್ಟ್ ಸೆಟ್ ಆಫ್ ಇನ್ಪುಟ್ ಡಿವೈಸ್ ವೆನ್ ABCD ಅಂತ. ನೋಡಿ, ಕೀಬೋರ್ಡ್ ಅನ್ನೋದು ಒಂದು ಇನ್ಪುಟ್ ಸಾಧನ, ಸ್ಕ್ಯಾನರ್ ಅನ್ನೋದು ಒಂದು ಇನ್ಪುಟ್ ಸಾಧನ, ಸ್ಪೀಕರ್ ಏನಪ್ಪ ಅಂತಂದಾಗ ಒಂದು ಔಟ್ಪುಟ್ ಡಿವೈಸ್. ಇದು ಯಾವುದು, ಸ್ಪೀಕರ್ ಒಂದು ಔಟ್ಪುಟ್ ಡಿವೈಸ್, ಹೀಗಾಗಿ ಆಪ್ಷನ್ ಎ ಆಗಲ್ಲ. ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಇದು ಔಟ್ಪುಟ್ನ ಹೌದು, ಇನ್ಪುಟ್ನ ಹೌದು, ಯಾವುದು ಟಚ್ ಸ್ಕ್ರೀನ್. ಮೌಸ್, ಮೈಕ್ರೋಫೋನ್ ಅಂತೇಳಿ. ಮೌಸ್, ಸ್ಕ್ಯಾನರ್, ಲೈಟ್, ಪೆನ್, ವೆಬ್ ಅಂತೇಳಿ. ಇಲ್ಲಿ ಕೀಬೋರ್ಡ್, ಪ್ಲಾಟರ್, ಮಾನಿಟರ್, ಸ್ಪೀಕರ್. ಇಲ್ಲಿ ಮಾನಿಟರ್ ಮತ್ತು ಸ್ಪೀಕರ್ ಇವೆರಡು ಔಟ್ಪುಟ್, ಇವೆರಡು ಆಪ್ಷನ್ ಆಗಲ್ಲ. ಯಾವ್ಯಾವು, ಒಂದು ಎ ಆಪ್ಷನ್ ಆಗಲ್ಲ, ಇನ್ನೊಂದು ಬಿ ಆಪ್ಷನ್ ಆಗಲ್ಲ, ಆದರೆ ಬಿ ಆ್ಯಂಡ್ ಸಿ ಆಗಬೇಕು. ಇಲ್ಲಿ ಆಪ್ಷನ್ ಕೊಟ್ಟ ಪ್ರಕಾರ ಗೊತ್ತಿರಬೇಕು. ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಮೌಸ್, ಮೈಕ್ರೋಫೋನ್ ಇವೇನಪ್ಪ ಅಂತಂದ್ರೆ ಇನ್ಪುಟ್ಸ್ ಅದು. ಮೌಸ್, ಸ್ಕ್ಯಾನರ್, ಲೈಟ್, ಪೆನ್, ವೆಬ್ ಕ್ಯಾಮ್ರಾ ಸಹ ಇನ್ಪುಟ್ ಸಾಧನ. ಇದು ಆನ್ಸರ್ ಏನಾಗುತ್ತೆ ಅಂದಾಗ ಬಿ ಆ್ಯಂಡ್ ಸಿ ಅಂತೇಳಿ ಗೊತ್ತಿರಲಿ. ಬಿ ಆ್ಯಂಡ್ ಸಿ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳನ್ನು ಸಹ ಸ್ವಲ್ಪ ಓದ್ಕೊಳ್ಳಿ ಸ್ನೇಹಿತರೆ, ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಸ್ಟೇಟ್ಮೆಂಟ್ ವೈಸ್ಗಳ ಕೊಟ್ಟರೆ ಏನಪ್ಪ ಅಂತಂದಾಗ ಅಷ್ಟೊಂದು ಸ್ಟ್ರೆಸ್ ತಗೋಬೇಡಿ, ಅದೇನಪ್ಪ ಅಂತಂದ್ರೆ ಆನ್ಸರ್ ಈಸಿ ಆಗಿರ್ತೈತಿ. ಸ್ಟೇಟ್ಮೆಂಟ್ 1, ಅ ಕಂಪೈಲರ್ ಟ್ರಾನ್ಸ್ಲೇಟರ್ ಏನಪ್ಪ ಅಂತಂದಾಗ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಇಂಟು ಮಷಿನ್ ಕೋಡ್ ಅಂತೇಳಿ ಕೊಟ್ಟಣ. ಸ್ಟೇಟ್ಮೆಂಟ್ 2, ಆ್ಯನ್ ಇಂಟರ್ಪ್ರೆಟರ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಲೈನ್ ಬೈ ಲೈನ್ ಅಂತೇಳಿ ಕೊಟ್ಟಣ. ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗೋಣ. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಟ್ರೂ ಆಗೈತಿ. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ, ಗೊತ್ತಿರಬೇಕು, ಇಂಪಾರ್ಟೆಂಟ. ಕಂಪೈಲರ್ ಇದು ಸಹ ಇಂಪಾರ್ಟೆಂಟ, ಕ್ವಶನ್ ಕೇಳ್ತಾ ಹೋಗ್ತಾನೆ. ಒಂದು ಕಂಪೈಲರ್ ಉನ್ನತ ಮಟ್ಟದ ಭಾಷೆ ಸಂಕೇತವು ಯಾಂತ್ರಿಕ ಭಾಷೆ ಸಂಕೇತಕ್ಕೆ ಅನುವಾದಿಸುತ್ತದೆ. ಯಾವುದು ಕಂಪೈಲರ್ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಅದೇ ಇಂಟರ್ಪ್ರೇಟರ್ ಅಂತ ಬರುತ್ತೆ, ಇದು ಸಹ ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತೈತಿ. ಅದು ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಂದ್ರೆ ಲೈನ್ ಬೈ ಲೈನ್ ಗೊತ್ತಿರಲಿ. ನೆಕ್ಸ್ಟ್ 97ನೇ ಪ್ರಶ್ನೆ, ವಿಚ್ ಫಂಕ್ಷನ್ ಇನ್ MS Excel ಸರ್ಚ್ ಫಾರ್ ಅ ವ್ಯಾಲ್ಯೂ ಇನ್ ದ ಫಸ್ಟ್ ರೋ ಆಫ್ ಟೇಬಲ್ ಆ್ಯಂಡ್ ರಿಟರ್ನ್ ಅ ವ್ಯಾಲ್ಯೂ ಇನ್ ದ ಸೇಮ್ ಕಾಲಮ್ ಫ್ರಾಮ್ ಸ್ಪೆಸಿಫೈಡ್ ರೋ ಅಂತೇಳಿ. 97ನೇ ಕ್ವಶನ್ಗೆ ಆನ್ಸರ್ ಯಾವುದಾಗಿರ್ತದೆ ಗೊತ್ತಿರಲಿ. ಲುಕ್ ಅಪ್ ಅಂತೇಳಿ, ಲುಕ್ ಅಪ್ ಅಂತೇಳಿ ತಮಗೆ ಗೊತ್ತಿರಲಿ, ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ ಆನ್ಸರನ್ನು ನೋಡ್ತಾ ಹೋಗೋಣ. ಇಲ್ಲಿ ಪಿವೋಟ್ ಟೇಬಲ್ ಆ್ಯಂಡ್ ನೋಡಿ ಗೊತ್ತಿರಲಿ, ಇಂಪಾರ್ಟೆಂಟ್. ಪಿವೋಟ್ ಟೇಬಲ್ ಆ್ಯಂಡ್ ಪಿವೋಟ್ ಚಾರ್ಟ್ ಈಸ್ ಯೂಸ್ಡ್ ಇನ್ MS Excel ಫಾರ್ ಡ್ಯಾಶ್ ಟು ಡ್ಯಾಶ್. ನೋಡಿ 3ರಿಂದ 4-5 ಕ್ವಶನ್ ಏನಪ್ಪತ್ತಂದ್ರೆ MS Excel ಮೇಲೆ ಕ್ವಶನ್ ಬರ್ತಾವೆ, ತಮಗೆ ಗೊತ್ತಿರಲಿ. 98ನೇ ಪ್ರಶ್ನೆಗೆ ಆನ್ಸರ್ ಏನಾಗಿರುತ್ತೆ ಅಂದಾಗ ದತ್ತಾಂಶ ಸಾರಾಂಶೀಕರಿಸಲಾದ ದತ್ತಾಂಶ ಏನಪ್ಪ ಅಂತಂದ್ರೆ ದೃಶ್ಯೀಕರಣಗೊಳಿಸುವುದು ಅಂತೆ. ಸಬ್ಮರ್ಜಿಂಗ್ ಡಾಟಾ, ದತ್ತಾಂಶ ಸಾರಾಂಶೀಕರಣಗೊಳಿಸುವುದು, ಸಬ್ಮರ್ಜಿಂಗ್ ಡಾಟಾ, ವಿಜುವಲೈಸಿಂಗ್ ಸಬ್ಮರ್ಜ್ಡ್ ಡಾಟಾ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 99ನೇ ಕ್ವಶನ್ಗೆ ಆನ್ಸರನ್ನು ನೋಡ್ತಾ ಹೋಗೋಣ. TCP ಈಸ್ ಅ ಡ್ಯಾಶ್ ಪ್ರೋಟೋಕಾಲ್, UDP ಈಸ್ ಅ ಡ್ಯಾಶ್ ಪ್ರೋಟೋಕಾಲ್ ಅಂತೇಳಿ ಕೊಟ್ಟಾನ. 99ನೇ ಕ್ವಶನ್ಗೆ ಆನ್ಸರ್ ತಮ್ಗೆ ಗೊತ್ತಿರಲಿ. ಕನೆಕ್ಷನ್ ಓರಿಯೆಂಟೆಡ್, ಕನೆಕ್ಷನ್ ಲೆಸ್ ಅಂತೇಳಿ ತಮಗೆ ಗೊತ್ತಿರಲಿ.
ನೆಕ್ಸ್ಟ್ 100ನೇ ಕ್ವಶನ್ಗೆ ಆನ್ಸರ್ ದ ಪ್ರೊಸೆಸ್ ಆಫ್ ಬ್ರೇಕಿಂಗ್ ಡೌನ್ ಡಾಟಾ ಇಂಟು ಸ್ಮಾಲರ್ ಪ್ಯಾಕೆಟ್ ಫಾರ್ ಟ್ರಾನ್ಸ್ಮಿಷನ್ ಓವರ್ ಅ ನೆಟ್ವರ್ಕ್ ಈಸ್ ಕಾಲ್ಡ್ ಏನಪ್ಪ ಅಂತಂದ್ರೆ ಈಗ ಸಿಗ್ಮೆಂಟೇಷನ್ ಅಂತ ಕರಿತೀವಿ. ವಿಂಗಡಿಸುವುದು ಅಥವಾ ಸಿಗ್ಮೆಂಟೇಷನ್ ಅಂತೇಳಿ ತಮಗೆ ಗೊತ್ತಿರಲಿ. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋ ಬೇಕಾದರೆ ಏನಪ್ಪ ಅಂತಂದಾಗ ಕಮೆಂಟನ್ನು ಮಾಡ್ತಾ ಬನ್ನಿ.